ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಬಂಧನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 3 ಸಂಸ್ಥೆಗಳು ತನಿಖೆ ಮಾಡ್ತಾ ಇದ್ದಾವೆ. ಈ ಸ್ಮಗ್ಲಿಂಗ್ ಕೇಸ್ 3 ಆಯಾಮಗಳಲ್ಲಿ ಪ್ರತ್ಯೇಕವಾಗಿ ತನಿಖೆಗೆ ಒಳಪಟ್ಟಿದೆ. ಮೊದಲಿಗೆ DRI ಅಧಿಕಾರಿಗಳು, ರೆವಿನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಯಾವ ಆಯಾಮದಲ್ಲಿ? ಸ್ಮಗ್ಲಿಂಗ್ನ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ದುಬೈ ಟು ಬೆಂಗಳೂರು ಗೋಲ್ಡ್ ಜಾಲದ ಬಗ್ಗೆ ಅವರು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ಆಯಾಮದಲ್ಲಿ CBI ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಕೇಂದ್ರದ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ CBI ಕೂಡ ತನಿಖೆ ಮಾಡ್ತಾ ಇದೆ. ಇದರ ಜೊತೆಗೆ ED ತನಿಖೆ ಮಾಡ್ತಾ ಇದೆ. ಹಣಕಾಸಿನ ವರ್ಗಾವಣೆ ಆಗಿದೆ ಅಕ್ರಮವಾಗಿ ಅಂತ ED ತನಿಖೆಯನ್ನು ಕೂಡ ಕೈಗೆತ್ತಿಕೊಂಡಿದೆ. ಒಟ್ಟಾರೆಯಾಗಿ 3 ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಇನ್ನಷ್ಟು ಸತ್ಯಗಳು ಬಯಲಾಗುವಂತ ಸಾಧ್ಯತೆ ಇದೆ. ಸಂದೇಶ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್, ಒಂದು ಕೇಸ್ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮಾಡ್ತಾ ಇದ್ದಾವೆ, ಅದು ಕೂಡ 3 ಬೇರೆ ಬೇರೆ ಆಯಾಮಗಳಲ್ಲಿ. ವಾಸುದೇವ್, ಇಲ್ಲಿ ಪ್ರಮುಖವಾಗಿ ರನ್ಯಾರಾವ್ ಪ್ರಕರಣವನ್ನ ಸದ್ಯ 3 ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದ್ದಾವೆ. ಅದರಲ್ಲಿ DRI ಅಧಿಕಾರಿಗಳು ಓವರ್ ಆಲ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಈ ಸ್ಮಗ್ಲಿಂಗ್ ಜಾಲದ ಬೆನ್ನತ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರನ್ಯಾರಾವ್ ಹಿಂದಿರುವಂತಹ ಸಿಂಡಿಕೇಟ್ ಅನ್ನ ಬ್ರೇಕ್ ಮಾಡಬೇಕು, ಜೊತೆಗೆ ಈ ಸ್ಮಗ್ಲಿಂಗ್ ಒಂದು ಕಂಪ್ಲೀಟ್ ಗ್ಯಾಂಗ್ ಅನ್ನ ಬಂಧಿಸಬೇಕು ಅನ್ನೋ ಕಾರಣಕ್ಕಾಗಿ ಇವರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಟ್ರಾಗೇಷನ್ ಮಾಡಿ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಸ್ಮಗ್ಲಿಂಗ್ ಕೇಸ್ನ ಹಿಂದೆ ಇರುವಂತ ಸಿಂಡಿಕೇಟ್ ಅನ್ನ ಬೇಯಿಸೋದಕ್ಕೆ DRI ಅಧಿಕಾರಿಗಳು ಮುಂದಾಗಿದ್ರೆ, ಮತ್ತೊಂದು ಕಡೆ CBI ಅಧಿಕಾರಿಗಳು ಈ ಒಂದು ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾರೆಲ್ಲರೂ ಇದ್ದಾರೆ ಅಂದ್ರೆ ಅಫಿಷಿಯಲ್ಸ್ ಯಾರೆಲ್ಲ ಇದ್ದಾರೆ, ಅದರಲ್ಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರಿದ್ದಾರೆ, ಕಸ್ಟಮ್ಸ್ ನ ಹಿರಿಯ ಅಧಿಕಾರಿಗಳು ಯಾರೆಲ್ಲ ಇನ್ವಾಲ್ವ್ ಆಗಿ ಈ ಸ್ಮಗ್ಲಿಂಗ್ ಅನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ CBI ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ED ಈಗಾಗಲೇ ಎಂಟರ್ ಆಗಿರುವಂತದ್ದು. ECIR ಅನ್ನ ದಾಖಲಿಸಿಕೊಂಡು ಈಗ ಸದ್ಯ ED ಅಧಿಕಾರಿಗಳು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗಿರೋದಕ್ಕೆ ಮಾಹಿತಿ ಲಭ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಂಡು ಇಲ್ಲಿ ಲಾಂಡ್ರಿಂಗ್ ಆಗಿರುವಂತಹ ಮನಿ ಅಂದ್ರೆ ಹವಾಲ ಆಗಿರುವಂತಹ ಮನಿ ಆಗಿರ್ಬೋದು, ಅದು ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಜೊತೆಗೆ ಎಲ್ಲಿ ಹೋಗಿ ತಲುಪಿದೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಅದು ED ಕೈಯಲ್ಲಿ ಮಾತ್ರ ಸಾಧ್ಯ. ಯಾಕಂದ್ರೆ ಹೊರ ದೇಶದಲ್ಲಿ ಅಥವಾ ಓವರ್ಸೀಸ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ಅದು EDಗೆ ಮಾತ್ರ ಸಾಧ್ಯವಾಗುತ್ತೆ. ಹಾಗಾಗಿ ED ಅಧಿಕಾರಿಗಳು ಕೂಡ ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಕೂಡ ಈಗಾಗಲೇ ಆರಂಭಿಸಿದ್ದಾರೆ. ವಸದೆ. ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.